ಹಾಗೂ ಸಾರಿ ನಗರಾಭಿವೃದ್ಧಿ ಚಂದ್ರಾಪುರವರು ನನ್ನ ಆತ್ಮೀಯ ಮತ್ತು ಎಲ್ ಬಿ ಅವರೇ ಸನ್ಮಾನಕ್ಕೆ ಒಳಪಡೋರು ನಮ್ಮ ಆತ್ಮೀಯ ಪ್ರೀತಿಯ ಪ್ರಶಾಂತ್ ಸಂಖ್ಯಾಕೆ ಹಾಗೂ ಎಲ್ಲ ಮಾಧ್ಯಮದ ಸದಸ್ಯರುಗಳನ್ನ ಈಗಾಗಲೇ ನಮ್ಮ ಸಂಗಣ್ಣ ಗಟ್ಟಿಯವರು ಇಟ್ಟು ಬೆಳೆದಾರಲ್ಲ ಅವರು, ಅದಕ್ಕೆ ಕಾರಣ ಅವ್ರಿಗೆ ಗೊತ್ತದೆ. ಏನೋ ಸಣ್ಣ ಸಣ್ಣ ಒಂದು ಕಾರ್ಯಕ್ರಮ ಮಾಡ್ಕೊಂತ ಈ ಊರಲ್ಲಿ ನಮ್ಮ ಒಂದು ಸಂಸ್ಥೆಯನ್ನು ಬೆಳೆಸಿದ್ವಿ. ಆ ಸಂದರ್ಭದಲ್ಲಿ ಅವರು ನನಗೆ ಸಾಕ್ಬೋದು, ನನಗಿಂತ ಹೆಚ್ಚು ಉನ್ನತ ಸ್ಥಾನದಲ್ಲಿ ಬೆಳೆದುಬಿಟ್ಟಿದ್ದಾರೆ. ಬಹಳ ನಿರ್ಮಾಣದಲ್ಲಿ ಈ ಸಂದರ್ಭದಲ್ಲಿ ನವೆಂಬರ್ 1ರಂದು ಜಿಲ್ಲಾ ಪ್ರಶಸ್ತಿಯನ್ನು ಪಡೆದಂಥ ಪ್ರಶಾಂತ್ ಪಂಚಾಯತ್ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷವಾಗಿದೆ. ಅವರು ಕ್ರಿಯಾಶೀಲರು, ಯಾವಾಗಲೂ ನಗ್ಮುಖ. ಅವ್ರ ಮನೆತನದ ಎಲ್ಲ ನನ್ನ ಈ ದಡಚು ಕೇಂದ್ರದಲ್ಲಿ ಕಲಿತಾ ಇದ್ದರು. ಅವರು ಸೊಸೆಯಂದರು ಸಹಿತ ನಮ್ಮಲ್ಲಿ ಕಲಿತಿದ್ದಾರೆ. ಹೀಗಾಗಿ ಅವರ ನಮ್ಮ ಬಾಂಧವ್ಯ ಭಾಳ ಇದೆ. ಅವ್ರ ಫಾದರ್ದು ಭಾಳ ಕ್ಲೋಸ್ ನನಗೆ. ಇದೇ ರೀತಿ ಅವರು ಇನ್ನೂ ಹೆಚ್ಚಿನ ಪ್ರಶಸ್ತಿಯನ್ನು ಸ್ವೀಕರಿಸಲಿ. ರಾಜ್ಯ ಪ್ರಶಸ್ತಿ ಬಂದು ಭಾಳ ಸಂತೋಷ. ಈ ವಿಜಯ ಮಹಂತೇಶ ಅವರಿಗೆ ಆಯುರಾರೋಗ್ಯ ಪ್ರಶಸ್ತಿಯನ್ನು ಬರಮಾಡಲಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಸರ್, ನಮ್ಮ ಮಾತಿ ಫ್ಯಾಮಿಲಿಗೆ ಅಲ್ಲದೆ ನಾವು ನಮ್ಮ ಫ್ಯಾಮಿಲಿ ಭಾಳ ಆತ್ಮೀಯ. ಮೊದಲಿಂದ ನಾವು ಕೂಡ ಭಾಳ ಸಂಪರ್ಕ. ಈಗ ನಮ್ಮ ಹಂಚಾಟಿಯವರಿಗೆ ಇದು ಪ್ರಶಸ್ತಿ ಸಿಕ್ಕಿದ್ದು ಭಾಳ ನಮ್ಮ ಖುಷಿ, ಭಾಳ ಆನಂದ ಆಗೈತೆ. ಅವರು ಜೀವನದೊಳಗೆ ಇನ್ನೂ ಸಣ್ಣ ವಯಸ್ಸೈತೆ, ಚಿಕ್ಕ ವಯಸ್ಸೈತೆ. ಅವ್ರು ಸಾಕಷ್ಟು ಅಚೀವ್ಮೆಂಟ್ ಮಾಡೋಕೆ ಅವ್ರಿಗೆ ಕ್ಯೂರಿಯಾಸಿಟಿ ಐತೆ. ತಿಳ್ಕೊಳಕ್ಕೆ ಏನಾದರೂ ವಿಷಯ ತಿಳ್ಕೊಬೇಕಂತಾರೆ. ಅವರು ಡೀಪ್ ಹೋಗ್ತಾರೆ. ಯಾವುದೇ ವಿಷಯ ಆದ್ರೆ ನಾನು ಅಬ್ಸರ್ವ್ ಮಾಡ್ತೀನಿ, ಭಾಳ ಡೀಪ್ ಹೋಗ್ತಾರೆ. ಒಂದು ವಿಷಯ ಅಲ್ಲಿಗೆ ಬಿಡೋದಿಲ್ಲ. ಅದು ಡೀಪ್ ಎಲ್ಲಿಂದ ಅದು ಹ್ಯಾಂಗೆ ಹೋಗ್ತೈತದು ಅನ್ನೋದಷ್ಟು ಅವರು ನೋಡೋದು ಇದು ಅದು ಅಂಥ ವ್ಯಕ್ತಿಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ಭಾಳ ಖುಷಿಯಾಗಿದೆ. ಮುಂದೆ ಅವರಿಗೆ ವಿಜಯವಂತ ಸ್ವಾಮಿಗಳು, ತಾಯಿ ಅಂಬಾಭವಾನಿ ಇನ್ನೂ ಹೆಚ್ಚಿನ ಅವರಿಗೆ ಶ್ರೇಯಸ್ಸು ಅವ್ರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ಲರೂ ಒಳ್ಳಿ ಅಂತ ನಾನು ದೇವರಿಗೆ ಹಾರೈಸಿ ನಾನು